ಈ ಜಗತ್ತಿನಲ್ಲಿ ಇಷ್ಟು ಪ್ರಭಾವ ಬೀರಿದ ಪ್ರವಾದಿ ಮೊಹಮ್ಮದರಷ್ಟು ಪ್ರಭಾವ ಬೀರಿದ ಅವರನ್ನು ಅನುಸರಿಸುವಂತೆ ಅನುಸರಿಸಲ್ಪಡುವ ಬೇರೊಬ್ಬ ನಾಯಕ ಇಲ್ಲ ಎಂಬುದು ದೊಡ್ಡ ವಾಸ್ತವಿಕತೆಯಾಗಿದೆ. ಪ್ರವಾದಿ ಮೊಹಮ್ಮದ್ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಸ್ಮರಿಸಲ್ಪಡುವಂತಹ ನಾಯಕ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರಲ್ಲಿ ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ಮಂದಿರ ಇಲ್ಲ, ಅವರ ಒಂದು ಪ್ರತಿಮೆ ಇಲ್ಲ, ಅವರ ಒಂದು ಮೂರ್ತಿ ಇಲ್ಲ, ಅವರ ಹೆಸರಲ್ಲಿ ಯಾವುದೋ ಒಂದು ಕಟ್ಟಡವೋ ಒಂದು ಸ್ಟ್ರೀಟೋ ಇದು ಯಾವುದು ಈ ಜಗತ್ತಿನಲ್ಲಿ ಖಂಡಿತ ಇಲ್ಲ. ಆದರೆ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆ. ಅದಕ್ಕೆ ಕಾರಣ ಅವರು ಇವತ್ತಿಗೂ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರಾಳದಲ್ಲಿ ಅವರ ಸ್ಮರಣೆ ಜೀವಂತ ಇರಲು ಕಾರಣ ಅವರ ಪ್ರತಿಮೆಯೋ ಅವರ ಮೂರ್ತಿಯೋ ಯಾವುದೂ ಅಲ್ಲ, ಯಾವುದೂ ಇಲ್ಲ ಜಗತ್ತಿನಲ್ಲಿ. ಅವರ ಒಂದು ಫೋಟೋ ಇಲ್ಲ ಜಗತ್ತಿನಲ್ಲಿ ಮುಸ್ಲಿಮರ ಕೈಯಲ್ಲಿ. ಅವರು ಸ್ಮರಿಸಲ್ಪಡಲು ಕಾರಣ, ಅವರ ಸ್ಮರಣೆ ಜೀವಂತವಾಗಿರಲು ಕಾರಣ ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಆದರ್ಶಗಳಾಗಿವೆ, ಅವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಮಾರ್ಗದರ್ಶನವಾಗಿದೆ ಮತ್ತು ಅವರು ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಪ್ರೀತಿಸಿದರು ಎಂಬುದು ಕಾರಣವಾಗಿದೆ. ಈ ಜಗತ್ತಿನಲ್ಲಿ ಕೊನೆಯ ತನಕ ಬರುವ ಮನುಷ್ಯರನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಸಿದರು ಮತ್ತು ಅವರು ಅವರಿಗಾಗಿ ಪ್ರಾರ್ಥಿಸಿದರು. ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಕೊಟ್ಟ ಬಹಳ ಮೂಲಭೂತವಾದ ಸಂದೇಶ ಏಕ ಜಗತ್ತು ಮತ್ತು ಏಕ ಮಾನವ ಕುಲ ಎಂಬುದಾಗಿದೆ. ನಾವೆಲ್ಲ ಬದುಕುತ್ತಿರುವ ಜಗತ್ತು ಒಂದು, ಈ ಜಗತ್ತಿನಲ್ಲಿ ಬದುಕುತ್ತಿರುವ ಮಾನವ ಕುಲ ಕೂಡ ಒಂದೇ ಆಗಿದೆ, ಒಂದೇ ದೇವನ ಸೃಷ್ಟಿಗಳಾಗಿವೆ. ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಮೂಲಭೂತವಾದ ಆದರ್ಶ. ಪ್ರವಾದಿಯವರು ಈ ಜಗತ್ತಿಗೆ ಅರ್ಥ ಆಗದ ಸಿದ್ಧಾಂತಗಳನ್ನು ಕಲಿಸಿಕೊಡ್ಲಿಲ್ಲ, ಸಂಕೀರ್ಣವಾದ ಯಾವುದಾದರೂ ಫಿಲಾಸಫಿ ಕಲಿಸಿಕೊಡ್ಲಿಲ್ಲ. ಬದಲಾಗಿ ಬಹಳ ಸರಳವಾಗಿ ಅತ್ಯಂತ ಪ್ರಾಯೋಗಿಕವಾದ ಮೌಲ್ಯಗಳನ್ನು, ತತ್ವಾದರ್ಶಗಳನ್ನು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟರು. ಅವರು ಕಲಿಸಿಕೊಟ್ಟ ಬದುಕಿನ ಜೀವನ ವಿಧಾನದ ಒಟ್ಟು ಸಾರಾಂಶ ಏನೆಂದರೆ, ನೀವು ಬದುಕುತ್ತಿರುವ ಈ ಜಗತ್ತು ಬಹಳ ವ್ಯವಸ್ಥಿತವಾಗಿ ನಡೆಯುತ್ತಾ ಇದೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹೋಪಗ್ರಹಗಳು, ಎಲ್ಲೂ ಯಾವುದೇ ರೀತಿಯ ಸಂಘರ್ಷಗಳಿಲ್ಲ. ಲಶಂಸು ಯಂಬಗಿ ಲಹಾ ಅನ್ ತುದ್ರಿಕಲ್ ಕಮರ್ ವಲಲ್ಲೈಲು ಸಾಬಿಕುನ್ ನಹಾರಿ ವಕುಲ್ಲುನ್ ಫೀ ಫಲಕಿನ್ ಯಸ್ಬಹುನ್. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಘರ್ಷಣೆ ಇಲ್ಲ, ರಾತ್ರಿ ಮತ್ತು ಹಗಲುಗಳ ಮಧ್ಯೆ ಘರ್ಷಣೆ ಇಲ್ಲ, ಎಲ್ಲೂ ಸಂಘರ್ಷಗಳಿಲ್ಲ, ಎಲ್ಲೂ ಗೊಂದಲಗಳಿಲ್ಲ. ಈ ಸಿಸ್ಟಮ್ ಬಹಳ ಸುಂದರವಾಗಿ, ಬಹಳ ಸಂತುಲಿತವಾಗಿ, ಅತ್ಯಂತ ವ್ಯವಸ್ಥಿತವಾಗಿ ಇದು ನಡೆಯುತ್ತಾ ಇದೆ. ಇಲ್ಲಿ ಯಾಕೆ ಸಂಘರ್ಷಗಳಿಲ್ಲ ಅಂದರೆ, ಇದೆಲ್ಲವೂ ದೇವನು ತಮಗೆ ಯಾವ ದಾರಿಯನ್ನು ತೋರಿಸಿಕೊಟ್ಟಿದ್ದಾನೋ ಆ ದಾರಿಯನ್ನು ಇವೆಲ್ಲವೂ ಅನುಸರಿಸ್ತಾ ಇದೆ. ಆದ್ದರಿಂದ ಘರ್ಷಣೆಗಳಿಲ್ಲ, ಸಂಘರ್ಷಗಳಿಲ್ಲ. ಅದೇ ರೀತಿ ಮನುಷ್ಯನಿಗೆ ಕೂಡ ಹೇಗೆ ಬದುಕಬೇಕೆಂದು ದೇವ ಕಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಅವನು ಪ್ರವಾದಿಗಳನ್ನು ಕಳುಹಿಸಿದ ಅಂತ ಪ್ರವಾದಿ ಮೊಹಮ್ಮದ್ ಈ ಜಗತ್ತಿಗೆ ಹೇಳಿಕೊಟ್ಟರು. ಪ್ರವಾದಿ ಮೊಹಮ್ಮದರು ನಾನು ಈ ಜಗತ್ತಿಗೆ ಬಂದ ಏಕೈಕ ಪ್ರವಾದಿ ಅಂತ ಹೇಳಲಿಲ್ಲ, ಅಥವಾ ನಾನು ಈ ಜಗತ್ತಿನಲ್ಲಿ ಒಂದು ಹೊಸ ಧರ್ಮವನ್ನು ಸ್ಥಾಪಿಸುತ್ತೇನೆ ಅಂತಲೂ ಅವರು ಹೇಳಲಿಲ್ಲ. ಅವರು ಹೇಳಿದ್ರು, ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಆ ಪ್ರವಾದಿಗಳೆಲ್ಲರೂ ಯಾವ ಸತ್ಯವನ್ನು, ಯಾವ ಮಾರ್ಗದರ್ಶನವನ್ನು, ಯಾವ ಧರ್ಮವನ್ನು, ಯಾವ ಜೀವನ ವಿಧಾನವನ್ನು ಮಾನವ ಕುಲಕ್ಕೆ ಕಲಿಸಿಕೊಟ್ಟಿದ್ದಾರೋ ಅದರ ಪರಿಪೂರ್ಣ ರೂಪವನ್ನು ನಾನು ನಿಮಗೆ ಕಲಿಸಿಕೊಡ್ತಾ ಇದ್ದೇನೆ. ಅವರೆಂದು ಕೂಡ ನಾನು ಏಕೈಕ ಪ್ರವಾದಿ ಅಂತ ಹೇಳಲಿಲ್ಲ, ಅಥವಾ ನಾನೊಂದು ಹೊಸ ಧರ್ಮದ ಸಂಸ್ಥಾಪಕ ಅಂತಲೂ ಅವರು ಹೇಳಲಿಲ್ಲ.
ನನ್ನ ಪೂರ್ವಿಕರಾದ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಯಾವ ಆದರ್ಶವನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೋ, ಯಾವ ಸತ್ಯವನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೋ, ಆ ಸತ್ಯದ, ಆ ಧರ್ಮದ, ಆ ಆದರ್ಶದ ಲೇಟೆಸ್ಟ್ ಎಡಿಷನ್ ನಾನು. ಇದು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ.